ವೀಕ್ಷಕರೇ ನಮಸ್ಕಾರ. ಸಿದ್ಧಗಂಗಾ ಜಾತ್ರೆಯ ಮತ್ತೊಂದು ವಿಡಿಯೋ. ಇವತ್ತು ಬುಧವಾರ ಬೆಳಗ್ಗೆ ಒಂದು ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ತೀರ. ಸೊ ಇವತ್ತೇ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗಾಗಲೇ ಜಾನುವಾರುಗಳು ಬರ್ತಾಯಿದೆ. ನಿಮಗೆಲ್ಲ ಗೊತ್ತು, ಸಿದ್ಧಗಂಗಾ ಜಾತ್ರೆಯಲ್ಲಿ 100ಕ್ಕೆ 90 ಭಾಗ ಹಳ್ಳಿ ಕಾರ್ ಬರುತ್ತೆ. ಉಳಿದಿದ್ದು ಕೆಲವು ಸ್ವಲ್ಪ ಮಿಕ್ಸ್ ಇರುತ್ತೆ. ಬಟ್ ಹಳ್ಳಿ ಕಾರ್ಗೆ ಬಹಳ ಹೆಸರುವಾಸಿದಂಥ ಜಾತ್ರೆ ಸಿದ್ಧಗಂಗಾ ಜಾತ್ರೆ. ನೀವು ನೋಡ್ಲಿಕ್ಕೆ ಬರುವಂಥವ್ರು ಇದ್ದರೆ ಉತ್ತರ ಕರ್ನಾಟಕದವರು, ಹಾವೇರಿ, ಬಳ್ಳಾರಿ, ಗದಗು ಈ ಕಡೆ ಇದ್ದರೆ ನಾಳೆ ನಾಡ್ದು ಬಂದುಬಿಡ್ರಿ. ಗುರುವಾರ ಶುಕ್ರವಾರ ಬಹುಶಃ ಫುಲ್ ಆಗ್ಬಿಡುತ್ತೆ, ತುಂಬ ಜಾತ್ರೆ ಆಗುತ್ತೆ. ನೋಡೋರಿದ್ದರೆ ಬಂದುಬಿಡಿ. ಇವತ್ತು ಹೊರಟು ನಾಳೆ ಬಂದ್ರೂ ನಿಮಗೆ ಇವತ್ತು ಆಲ್ಮೋಸ್ಟ್ ಅರ್ಧ ಮುಕ್ಕಾಲು ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ಸೊ ನೋಡೋರಿದ್ದರೆ ಬಂದುಬಿಡಿ ಬೇಗ. ನಮ್ಮ ವೀಕ್ಷಕರಿಗೆ ಪ್ರತಿದಿನವೂ ಸಿದ್ಧಗಂಗಾ ಜಾತ್ರೆ ಅಪ್ಡೇಟ್ ಸಿಗುತ್ತೆ. ಪ್ರತಿದಿನವೂ ನಿಮಗೆ ಅಪ್ಡೇಟ್ಸ್ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಇದು ಮೊದಲನೇ ದಿನ, ನಿಮಗೆಲ್ಲ ಗೊತ್ತು. ನಮ್ಮ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಹಾಗೆ ಕಾಮೆಂಟ್ಸ್ ಮಾಡಿ. ನೀವು ಸಿದ್ಧಗಂಗಾ ಜಾತ್ರೆಗೆ ಬರ್ತಾಯಿದ್ದೀರಾ, ಬಂದರೆ ಬನ್ನಿ, ನಾನು ಮೀಟ್ ಮಾಡಿ ಮಾತಾಡೋಣ. ನನಗೂ ಖುಷಿಯಾಗುತ್ತೆ. ನಿಮಗೆ ಜಾತ್ರೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಕಾಮೆಂಟ್ಸಲ್ಲಾದರೂ ಹಲೋ ಹೇಳಿ, ನೀವು ಯಾವ ಊರು ಅಂತ ತಿಳಿಸಿ. ಅದ್ರ ಮುಖಾಂತರ ನನಗೆ ಗೊತ್ತಾಗುತ್ತಲ್ವ ನೀವು ಯಾವ ಊರಿಂದ ನೋಡ್ತಾ ಇದ್ದೀರಾ, ನಮ್ಮ ವೀಕ್ಷಕರು ಯಾರು ಅಂತ. ನೋಡ್ಲಿಕ್ಕೆ ಬರೋರಿಗೆ ಇಲ್ಲಿ ಎಲ್ಲ ಫೆಸಿಲಿಟೀಸು ಇರುತ್ತೆ, ಏನು ತೊಂದರೆ ಇಲ್ಲ. ಸಿದ್ಧಗಂಗಾ ಜಾತ್ರೆ ಅಂದರೆ ಇಲ್ಲಿ ಮಠದಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, 3 ಹೊತ್ತು ಊಟ ಇರುತ್ತೆ. ಉಳ್ಕೊಳ್ಳಿಕ್ಕೂ ಎಲ್ಲ ಕಡೆ ಜಾಗ ಇರುತ್ತೆ. ಎಲ್ಲಿ ಬೇಕಾದ್ರೂ ಉಳ್ಕೊಬೋದು, ಯಾರ ಚಪ್ರದಲ್ಲಿ ಬೇಕಾದ್ರೂ ಉಳ್ಕೊಬೋದು. ನೀರಿನ ವ್ಯವಸ್ಥೆ ಅಂತೂ ಸೂಪರು ಎಲ್ಲ ಕಡೆಯೂ. ನೋಡಿ, ಈಗಾಗಲೇ ಮೊದಲನೇ ದಿನ ಎಷ್ಟು ನೀರು ಕೊಡ್ತಾ ಇದ್ದಾರೆ, ನಲ್ಲಿ ಹೋಗ್ತಾ ಇದೆ. ಸೊ ಇಲ್ಲಿ ಬಂದವ್ರು ದಯವಿಟ್ಟು ಒಂದ್ಸರಿ ಭೇಟಿ ಮಾಡಿ, ನಾನು ಸಿಕ್ಕರೆ ಮಾತಾಡೋಣ. ಥ್ಯಾಂಕ್ ಯು. ನಮಸ್ಕಾರ. ಹೌದೌದು, ಇವತ್ತು ಬಂದ್ರಾ? ಬೆಳಗ್ಗೆ ಬಂದ್ರಾ? ಹಾಂ. ಎಷ್ಟು ಇದೆ? 3 ಇದಾವ? 3. ಹಾಂ. ತಮ್ಮ ಹೆಸರು ಇನ್ನೊಂದ್ಸರಿ ನಮ್ಮ ವೀಕ್ಷಕರಿಗೆ. ಸಿದ್ಧಲಿಂಗ ಅವರು ಹೋದ್ಸರಿ ಇದೆ ಈ ಕಡೆನೇ ಇದ್ರಿ? ಹೌದೌದು. ಹಾಂ, ಕರೆಕ್ಟ್. ಹಾಂ, ಚೆನ್ನಾಗಿದ್ದಾವೆ. ನೀರೆಲ್ಲ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಕನೆಕ್ಷನು ಮಠದಲ್ಲಿ. ಹೌದೌದು. ಹಾಂ, ಅದೇ ಯಾವುದಕ್ಕೂ ಕೊರತೆ ಇರಲ್ಲ ಇಲ್ಲಿ. ಹೌದಾ? ಹಂಗೆ. ಅದೇ ಒಳ್ಳೇದು. ಹಾಂ, ಈ ವರ್ಷ ಹೆಂಗ್ ಸೇರ್ಬೋದು ಅನ್ಸುತ್ತೆ ಜಾತ್ರೆ? ಇವತ್ತೇನೆ? ಹೌದಾ? ಹಾಂ, ಸಿದ್ಧಗಂಗೇಂದ್ರಗೆ ಬಿಡಿ. ಹಾಂ, ಹಸುದಾ? ಚೆನ್ನಾಗಿದೆಯಲ್ಲ. ಹಾಂ, ಬಿತ್ತನೆ ಆಗುತ್ತಾ? ಹಾಂ, ಬಿತ್ತನೆ ಮಾಡಿ. ಅದೇ ಯಾಕೆಂದರೆ ಹಳ್ಳಿಕಾರ್ ತಳಿ ಉಳಿಯುತ್ತೆ. ಹಾಂ, ಎಲ್ಲ ಇದು ಮಾಡಿಬಿಟ್ರೆ ಹೇಳೋದು ಅರ್ಥ ಮಾಡ್ಕೊ. ಮೈ ತೊಳಿಬೇಕು, ನಮ್ಮ ಹುಡುಗ ಬರ್ಬೇಕು. ಯಾರಕ್ಕೆ ಬಂದಿಲ್ಲ ನಾವು ಶಿಸ್ತು ಮಾಡಿ ವ್ಯಾಪಾರಕ್ಕೆ ಕುಂತ್ಕೊಳ್ಳೋದು. ಸುಮ್ಮನೆ ಬೇಲಿ ಸಾಲಿಗೆ ಕರ್ಕೊಂಡೋಗಿ ನಾವು ಮಾಡೋರಲ್ಲ. ಮನೆಗೆ ಕರ್ಕೊಂಡೋಗಿ ಸಾಕಾಗತ್ತಕ ಎಷ್ಟು ಬೇಕು ಅಂತ ಕೇಳಿ ವ್ಯವಸ್ಥೆ ಮಾಡೋರು. ಅರ್ಥವಾಯ್ತಾ? ನಾವೇನು ದೂರ ಅದೇ ಮಾರ್ಕೆಟ್ ಮನೆಗೆ ಹೋಗೋರಲ್ಲ ಅವರು ಬಂದು ಎಲ್ಲಿಂದ ಬರ್ರಿ, ನನ್ಗೆ ಏನಾಗಬೇಕಾಯ್ತ ನಮ್ದೆಲ್ಲ ಶಿಸ್ತಾಗತ್ತಕ ನಾನು ಯಾರಿಗೂ ವ್ಯಾಪಾರ ಹೇಳಲ್ಲ. ಕರೆಕ್ಟ್. ಮೈ ತೊಳಿಬೇಕು, ಅದಕ್ಕೆಲ್ಲ ಬಟ್ಟಿಕ್ಬೇಕು. ಎಲ್ಲಿ ವ್ಯಾಪಾರ ಹೇಳ್ಕೊಂಡು ಕುತ್ಕೊಳ್ಳಿ. ಚೆನ್ನಾಗಿ ಹೇಳ್ತೀರಾ. ಎಷ್ಟನೇ ಸೂಲ ಅಣ್ಣ ಇದು? 4ನೇ ಸೂಲ? ಹಾಂ, ಚೆನ್ನಾಗಿದೆ. ತಮ್ಮದು ಮೊಬೈಲ್ ನಂಬರ್ ಬಾಯಲ್ಲಿದೆಯಾ? ಹೇಳಿ ಸರ್. 9019688734. ಆಯ್ತಣ್ಣ, ಮಾತಾಡಿ. ನಾಳೆ ಮಾತಾಡೋಣ. ಎಲ್ಲ ಚಪ್ರಾಗಿ ಹಾಕ್ತಿರೋದು ಹಾಕಿ. ಜೈ ಹಳ್ಳಿಕಾರದ ಇದು ಮಾಡಿಸ್ಕೊಬಿಟ್ಟಿದ್ದೀರಾ? ಹಾಂ, ನಿಮ್ಮ ಹೆಸರು ಹೇಳಿ? ಪ್ರೀತಮು, ಕೊಳಲ್ದವರು. ಹಾಂ, ಈಗ ಬರ್ತಾ ಇದ್ದೀರಾ? ಎಷ್ಟಿದ್ದಾವೆ? ಅವೆರಡ? ಇದು ವರಿಕರ ವ್ಯಾಪಾರ ಆಗ್ತಾ ಇದೆಯಾ? ನೋಡ್ತಾ ಇದ್ದಾರಾ ಬಂದ ತಕ್ಷಣ? ಹಾಂ, ಕೊಳದ ಕಡೆ ಹಸುಗಳೇ ಜಾಸ್ತಿ ಅಲ್ವಾ? ಹಾಂ, ತಮ್ಮ ಮೊಬೈಲ್ ನಂಬರ್ ಸರ್ ಹೇಳಿ. 8105388267. ನೋಡ್ತಾ ಇದ್ದಾರೆ. ಯಾವ ಅಣ್ಣ ನೀವೆಲ್ಲ? ಪಾಂಡವಪುರ. ನೋಡ್ತಾ ಇದ್ದೀರಾ? ವ್ಯಾಪಾರಕ್ಕೆ ಬಂದಿದ್ದೀರಾ? ಹಾಂ, ಅದೇ ಎಷ್ಟನೇ ಸೂಲು ಪ್ರೀತಮ್ ನೀವು? 2ನೇ ಸೂಲು. ವ್ಯಾಪಾರ ಹೇಳ್ತಾ ಇದ್ದೀರಾ? ಏನು ಹೇಳ್ತಾ ಇದ್ದೀರಾ? ಹಾಂ, ನಿಮ್ಮ ಅಣ್ಣ ಹೇಳ್ತಿದ್ದಾರೆ.
ಯಾವ್ರವಣ ಕರುಗಳು? ದಾಸರಪಾಳ್ಯ. ಹಾಂ ಹಾಂ ಹಾಂ. ನಿಮ್ಮೂರಲ್ಲಿ ಓರಿ ಇತ್ತಲ್ಲ, ಒಂದು ಬಿದ್ದೋರಿ ಇತ್ತಲ್ಲ, ಇವ್ರದೇನಾ? ತಾತ ಅವರು ಒಬ್ರು ಕಟ್ತಿದ್ರಲ್ಲ, ತಾತ ಒಬ್ರು ನಮ್ಮೂರಲ್ಲಿ ಮೂವರು ಕಟ್ತೀರಾ? ಹಾಂ ಹಾಂ. ಇವನ್ನೂ ಎಲ್ಲ ಹಾಕಿಲ್ವಾ? ಚೆನ್ನಾಗಿದ್ದಾವೆ. ದಾಸರಪಾಳ್ಯದವರು. ನಿಮ್ಮ ಹೆಸರು ಹೇಳಿ? ಹರೀಶ್ ಅವರೇ. ತಮ್ಮ ಮೊಬೈಲ್ ನಂಬರ್ ಹೇಳಿ? 6362997756. ಏನು ಹೇಳ್ತೀರಾ ವ್ಯಾಪಾರ? 160. ಚೆನ್ನಾಗಿದ್ದಾರೆ. ನಿಮ್ಮ ಶಾಸ್ತ್ರ ಕಡೆ ಎಲ್ಲ ಭಾಳ ಚೆನ್ನಾಗಿ ಸಾಕ್ತೀರಾ? ಹಾಂ, ಎಲ್ಲ ಮನೆಗೂ ಇದ್ದಾವಲ್ಲ ಶೋಕಿಗೆ? ಹೌದು, ಕೆಲ್ಸಕ್ಕೂ ಆಗ್ತವೆ. ಹೌದೌದು. ಇದು ಬಿತ್ತನೆದಾ? ಅಲ್ಲ ಹಾಕಿದ್ಯಾ? ಬಿಡ್ತಾ ಇದ್ದೀರಾ? ಇನ್ನೂ ಇಲ್ಲ. ಹೌದಾ? ಇನ್ನು ಈಗ ಚೆನ್ನಾಗಿದೆ. ರೇಖೆ ಎಲ್ಲ ಚೆನ್ನಾಗಿದೆ. ಏನು ಹೆಸರು ಇಟ್ಟಿದ್ದೀರಾ? ಇನ್ನೂ ಏನು ಇಟ್ಟಿಲ್ಲ. ನಿಮ್ಮ ತಾತ ಒಬ್ರು ಅವಾಗೆಲ್ಲ ಹೆಸರು ಇಡೋರು. ಚೆನ್ನಾಗಿದೆ. ಅದೇ ಅದೇ. ಇನ್ನು ಈಗ ಬರ್ತಾ ಇದ್ದೀರಾ? ಅದೇ ಅದೇ. ಏನು ಹೇಳ್ತೀರಿ ಇದಕ್ಕೆ? ಇರಲಿ ನಾವೇ ಮಾಡೋಣ ಬಿಡಿ. ಚೆನ್ನಾಗಿದೆ, ಅದಕ್ಕೆ ನೋಡಿ ಖುಷಿ ಆಗುತ್ತೆ. ಚುರುಕಾಗಿದೆ ಅಲ್ಲ? ಹಾಂ, ಏನೋ ಬಿತ್ತನೆಗೆ ಒಳ್ಳೆ ಕರು ತೊಗೋಬೋದು. ಎಲ್ಲ ಬೇಕು ಅಂತ ನಿಮ್ಗೆ ಕರೆ ಮಾಡ್ತಾರೆ. ನಿಮಗೆ ಮೊಬೈಲ್ ನಂಬರ್ ಹೇಳಿದ್ರಲ್ವ? ಹಾಂ. ವೀಕ್ಷಕರು ನೋಡಿ, ಆಲ್ರೆಡಿ ವ್ಯಾಪಾರಸ್ಥರೆಲ್ಲ ಬಂದಿದ್ದಾರೆ. ಮೊದಲನೇ ದಿನವೇ ಬೇರೆ ಬೇರೆ ಕಡೆಯಿಂದೆಲ್ಲ ವ್ಯಾಪಾರಸ್ಥರು, ಪಾಂಡವಪುರ, ಹಾವೇರಿ ಕಡೆಯವರೆಲ್ಲ ವ್ಯಾಪಾರಸ್ಥರು ಬಂದಿದ್ದಾರೆ. ವ್ಯಾಪಾರ ಚಾಲು ಆಗಿಬಿಟ್ಟಿದೆ. ಯಾವ್ರವಣ ಕರುಗಳು? ಕೊಡದಾರ. ಈ ಕಡೆನೇ ಬರ್ತೀರಾ? ಇನ್ನೂ ಎಲ್ಲ ಹಾಕಿಲ್ವಾ? ಇನ್ನೂ ಇಲ್ಲ. ಏನು ಹೇಳ್ತೀರಿ ವ್ಯಾಪಾರ? 130. ನಿಂತ್ಕೊಳ್ಳ, ಮಧ್ಯೆ ನಿಂತ್ಕೊಳ್ಳ. ಇಲ್ಲಿ ನೋಡ, ಅಲ್ಲಿ ನಿಂತ್ಕೊಳ್ಳಲ್ಲಿ. ಏನು ನಿನ್ನ ಹೆಸರುಗಳ? ನಿನ್ನ ಹೆಸರೇನು ಹೇಳು? ತಮ್ಮ ಹೆಸರು ಹೇಳಿ? ವೆಂಕಟರಾಮಯ್ಯ. ಮೊಬೈಲ್ ನಂಬರು ಸರ್? 9008160347. ಎಷ್ಟು ಹೇಳಿದ್ರಿ? 130. ಯಾಕೆ ಒಟ್ಟಿ ಇದೆ? ಇನ್ನೂ ಸಿಕ್ಕಿಲ್ಲ? ಹಾಂ ಹಾಂ. ಯಾವ್ರವರು? ಹಾಂ, ನಾನು ಕೇಳಿ ಕೊಡ್ತೀರಾ ಇದನ್ನು ಒಂದೇ? ಎಷ್ಟು ಹೇಳ್ತೀರಾ? 65. ಹಾಂ. ಯಾವ್ರವಣ ಇವು? ನಿಮ್ದಣ್ಣ ಅವರಾ? ನಿಮ್ಮವಣ? ಯಾವರು? ಕುಂಕುಮಳ್ಳಿ. ಅದೇ ನಿಮ್ಮವೇನಾ? ಇವು ಎಷ್ಟು ಹೇಳ್ತೀರಾ? 120. ಮನೆಗೆ ಹುಟ್ಟಿದಾವ ಹೆಂಗೆ? ನೀವು ಊಟ ಮಾಡಿದ್ರಾ? ಹಾಂ ಹಾಂ. ಹಸುಗಳು ಎಷ್ಟು ಮನೆಗೆ? ಯಾವಲ್ಲ ಮನೆಗೆ ಹಸುಗಳು ಬೇಕಾ? ಹಾಂ, ನಾಡಿದಾಗ ಇರಲೇಬೇಕು. ಹಾಲ್ಗೆ ಹಾಲು ಕರ ಅದರ ಉಳುಮೆ ಮಾಡ್ತೀರಾ? ಹಾಂ, ಚೆನ್ನಾಗಿದೆ. ತಮ್ಮ ಮೊಬೈಲ್ ನಂಬರ್ ಇದ್ರೆ ಹೇಳಿ? 7204469620. ಹಸುಗಳು ಬರ್ತಾವ ಅಥವಾ ಇಲ್ವಾ? ಮನೆಗೆ ಇರಬೇಕು. ಕರುಗಳು ಮಾತ್ರ ಮಾರ್ತೀರಾ? ಹಾಂ. ಇಲ್ಲಿ ಒಂದು ದಾವಣೆ ಇದೆ, ಬಟ್ ಯಾರು ಕಾಣ್ತಿಲ್ಲ.